ಸ್ನೇಹಿತರೆ ನಮಸ್ಕಾರ. ಇವತ್ತು ಮಾರ್ನಿಂಗ್ ವಾಕ್ ಡೇ 4 ಮೆಜೆಸ್ಟಿಕ್ ಹೋಗಿದ್ದೆ. ಅಲ್ಲೊಂದು ವಿಡಿಯೋ ಶೂಟ್ ಮಾಡಿದೆ. ಮೆಜೆಸ್ಟಿಕ್ ಅನ್ನೋ ಹೆಸರು ಹೇಗೆ ಬಂತು ಅಂತ ನಿಮಗೆ ಇವತ್ತು ನಾನು ಹೇಳ್ತೀನಿ. ಮೆಜೆಸ್ಟಿಕ್ ಹೆಸರಿನ ಅರ್ಥವೇನು, ಬೆಂಗಳೂರಿನ ಬೃಹತ್ ಬಸ್ ಸ್ಟ್ಯಾಂಡ್ಗೆ ಈ ಹೆಸರು ಹೇಗೆ ಬಂತು ಗೊತ್ತಾ? ನೀವು ಯಾವುದೇ ಊರಿಂದ ಬನ್ನಿ, ಮೆಜೆಸ್ಟಿಕ್ ಬರದಿದ್ದರೆ ನಿಮ್ಮ ಬೆಂಗಳೂರು ಪ್ರಯಾಣ ಪೂರ್ತಿ ಆಗೋದಿಲ್ಲ. ಬೆಂಗಳೂರಿನಂತಹ ಮಹಾನಗರಕ್ಕೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಒಂದು ಕಲಶ ಇದ್ದಂತೆ. ದಿನನಿತ್ಯ ಲಕ್ಷಾಂತರ ಮಂದಿ ಬಂದು ಹೋಗುವ ಈ ಮೆಜೆಸ್ಟಿಕ್ನಲ್ಲಿ ಸಾವಿರಾರು ಮಂದಿ ತಮ್ಮ ಬದುಕಿನ ಬಂಡಿಯನ್ನು ಸಾಗಿಸುತ್ತಿದ್ದಾರೆ. ಹಳೆ ತಲೆಮಾರಿನ ಜನರಿಗೆ ಬಿಟ್ಟರೆ ಈಗಿನ ಕಾಲದ ಬಹುತೇಕ ಮಂದಿಗೆ ಮೆಜೆಸ್ಟಿಕ್ ಅನ್ನೋ ಸುಂದರ ನಗರದ ಹೆಸರಿನ ಹಿನ್ನೆಲೆ ಗೊತ್ತೇ ಇಲ್ಲ. ಮೆಜೆಸ್ಟಿಕ್ ಅನ್ನೋ ಹೆಸರು ಹೇಗೆ ಬಂತು ಅಂತ ಕೇಳಿದ್ರೆ, ಅಲ್ಲಿ ಬಸ್ ಸ್ಟಾಪ್ ಇತ್ತಲ್ಲ ಅದಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಮೆಜೆಸ್ಟಿಕ್ನ ಬೃಹತ್ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡುವ ಮುನ್ನ ಅಲ್ಲಿ ಧರ್ಮಾಂಬುದಿ ಎಂಬ ಕೆರೆ ಇತ್ತು. ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದ ಕಾರಣ ಆ ಕೆರೆ ಬತ್ತಿ ಹೋಯಿತು. ಆಗ ಆ ಕೆರೆಯನ್ನು ಮುಚ್ಚಿ ಅದರ ಮೇಲೆ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಯಿತು. ಆ ಬಸ್ ಸ್ಟ್ಯಾಂಡ್ಗೆ ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಹೆಸರಿಡಲಾಯಿತು. ಮೆಜೆಸ್ಟಿಕ್ ಎಂಬ ಹೆಸರು ಬರಲು ಕಾರಣ ಮೆಜೆಸ್ಟಿಕ್ ಸಿನಿಮಾ ಥಿಯೇಟರ್, ಥಿಯೇಟ್ರೇ ಕಾರಣ. ಈ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ನಿಲ್ದಾಣ ಆಗೋದಕ್ಕೂ ಮುಂಚೆ ಆ ಸರೌಂಡಿಂಗ್ನಲ್ಲಿ ಮೆಜೆಸ್ಟಿಕ್ ಎಂಬ ಸಿನಿಮಾ ಥಿಯೇಟ್ರ್ ಇತ್ತು. ಅದು ಭಾರಿ ಫೇಮಸ್ ಥಿಯೇಟರ್. ಹಾಗಾಗಿ ಆ ಹೆಸರಿನಿಂದಲೇ ಮುಂದೆ ಕೂಡ ಮೆಜೆಸ್ಟಿಕ್ ಎಂದು ಕರೆಯಲಾಯಿತು. ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಇದ್ದರೂ ಕೂಡ ಅದನ್ನು ತುಂಬ ಜನ ಮೆಜೆಸ್ಟಿಕ್ ಅಂತಲೇ ಕರೀತಾರೆ. ಈಗ ದೇವೇಗೌಡ ಪೆಟ್ರೋಲ್ ಬಂಕ್ ಯಾವ ರೀತಿ ಫೇಮಸ್ ಆಯಿತು ಆ ಲೊಕೇಶನ್ನು, ಹಾಗೆ ಇದು ಕೂಡ. ಓಕೆ, ಥ್ಯಾಂಕ್ ಯು.